ಸಾಯಂಕಾಲದಲ್ಲಿ ಕಲರ್ಫುಲ್ಲಾಗಿ ಕಂಗೊಳಿಸುತ್ತಿರುವ ಕೋಟೆ, ಗುಹೆಯ ಒಳಗೆ ದೆವ್ವ ಕಂಡು ಬಂದಂಥ ದೃಶ್ಯ. ಈ ರೇಡಾರ್ ಸಿಸ್ಟಮ್ನ ಯೂಸ್ ಆದರೂ ಏನು? ವೆಲ್ಕಮ್ ಟು ಗೋವಾ. ಓಯ್ ಸರ್, ಗೋವಾ ಎಲ್ಲಿಂದ ಬಂತು? ಈ ಕೆನಲ್ಗೂ ಬಾಹುಬಲಿ ಫಿಲ್ಮ್ಗೂ ಏನು ಸಂಬಂಧ? ರಾಷ್ಟ್ರಧ್ವಜಕ್ಕೆ ಸೆಲ್ಯೂಟ್ ಯಾಕೆ ಮಾಡಿದೆ ನಾನು? ಈ ಬುಲ್ಬುಲೆಯ ಪ್ಲೇಸಲ್ಲಿ ಜನ ಹೋದರೆ ಕಳೆದೋಗ್ತಾರಂತೆ, ನಿಜಾನ? ಈ ಚರ್ಚ್ನ ಹಿಸ್ಟ್ರಿ ಕೇಳಿದ್ರೆ ಭಯ ಪಡ್ತೀರ. ಪ್ರೈವೇಟ್ ಜೆಟ್ ಏನು ಮಾಡ್ತಿದೆ ಇಲ್ಲಿ? ಈ ಕತ್ತಲಿನ ಗುಹೆ ಒಳಗಡೆ ಆಂಟಿ ಕೂಗಿದಾದರೂ ಯಾಕೆ? ಪೊಲೀಸ್ ಪ್ರೆಸೆನ್ಸಲ್ಲಿ ನಡೆದಿರೋಂಥದ್ದಾದರೂ ಏನು? ಪಾಕಿಸ್ತಾನಕ್ಕೂ ಈ ಆರ್ಮಿ ಟ್ಯಾಂಕರ್ಗೂ ಏನು ಸಂಬಂಧ? ಹಲೋ, ನಮಸ್ತೆ ಎಲ್ಲರಿಗೂ, ಹೇಗಿದ್ದೀರಾ? ನೀವು ಎಲ್ಲಿದ್ದಾನೆ ಅಂತ ಅನ್ಕೋತಾ ಇದ್ದೀರಾ? ನಾನು ಇವತ್ತು ದಮನಲ್ಲಿದ್ದೀನಿ. ದಮನಲ್ಲಿ ಫೇಮಸ್ ಆಗಿರುವಂತ ಮೋತಿ ಫೋರ್ಟ್ ಅಲ್ಲಿದ್ದೀನಿ. ನೀವು ನೋಡ್ತಾ ಇರ್ಬೋದು ನನ್ನ ಸುತ್ತಲೂ ಮೋತಿ ಫೋರ್ಟ್. ದಮನ್ ಬಂದ್ಬಿಟ್ಟು ಕೇಂದ್ರಾಡಳಿತದಲ್ಲಿ ಬರುತ್ತೆ. ಇನ್ನ ನಾನ್ ಬಂದಿರೋದು ದಮನ್ನ ಪೋರ್ಚುಗಲ್ ಮೋತಿ ಫೋರ್ಟ್. ಈಗ ನೀವು ನೋಡ್ಬೋದು ನನ್ನ ಸುತ್ತಲ ತುಂಬಾ ಅಂದ್ರೆ ತುಂಬಾನೇ ದೊಡ್ಡದಾಗಿರೋಂತ ಕೋಟೆ ಇದೆ. ಇದನ್ನ ಇವತ್ತು ಕಾಣಿಸ್ಲಿಕ್ಕೆ ನಾನು ನಿಮ್ಗೆ ಕಲ್ಲಿ ಕರ್ಕೊಂಡ್ ಬಂದಿದ್ದೆ. ಈ ಫೋರ್ಟ್ ನ ಎಕ್ಸಾಕ್ಟ್ ಅಪೋಸಿಟ್ ಸೈಡ್ ಅಲ್ಲಿ ಯುದ್ಧದ ಟ್ಯಾಂಕರ್ ಅನ್ನು ಕೂಡ ನೀವು ನೋಡಬಹುದು. ನನ್ನ ಹಿಂದ್ಗಡೆ ನೀವೇ ನೋಡ್ತಾ ಇದ್ದೀರಾ, ಇದು ದಮನ್ ಗಂಗಾ ರಿವರ್. ಇದನ್ನು ಪೋರ್ಚುಗಲ್ ಅವರು ನೀರನ್ನು ತಮ್ಮ ದಿನನಿತ್ಯದ ಅವಶ್ಯಕತೆಗಾಗಿ ಅಷ್ಟೇ ಅಲ್ದ ಯಾರು ಆಕ್ರಮಣ ಮಾಡ್ಕೊಂಡು ಬಂದಾಗ ಇದನ್ನು ನೀರ್ ಸ್ಟೋರೇಜ್ ಅನ್ನ ಮೇಲ್ಗಡೆ ಮಾಡ್ಕೊಂಡು ಸಡನ್ ಆಗಿ ನೀರ್ ಬಿಡೋದ್ರಿಂದ ಬೇರೆ ಕಡೆಯಿಂದ ಬಂದಂತ ಯಾರು ಆಕ್ರಮಿತರು ಇರ್ತಾರೆ ಅವರಿಂದ ಬಚಾವಾಗ್ಲಿಕ್ಕೆ ಕೂಡ ಇದನ್ನ ಅವ್ರು ಯೂಸ್ ಮಾಡ್ಕೋತಿದ್ರು. ಇನ್ನ ಇದೇ ಸೇಮ್ ಸೀನ್ ಅನ್ನ ನೀವು ಬಾಹುಬಲಿ ಪಿಕ್ಚರ್ 1 ನಲ್ಲಿ ನೋಡ್ಬೋದು. ಅಂದ್ರೆ ಇಮ್ಯಾಜಿನೇಷನ್ ನೀವು ಮಾಡ್ಕೋಬಹುದು. ಪಿಕ್ಚರ್ 1 ನಲ್ಲಿ ಹೀರೋಯಿನ್ ಗೆ ಇಂಪ್ರೆಷನ್ ಮಾಡ್ಲಿಕ್ಕೆ. ಇನ್ನ ನಾನ್ ಹೇಳಿದ ಇದನ್ನ ಸ್ಟ್ರಾಟಜಿ ಇದೆ. ಇದು ಬಾಹುಬಲಿ ಪಾರ್ಟ್ 1 ಫಿಲ್ಮ್ ಅಲ್ಲಿ ಇದನ್ನ ಕಾಣಿಸಿದ್ದಾರೆ. ಇನ್ನ ನೀವೇ ನೋಡ್ತಾ ಇದ್ದೀರಾ, ಇದು ಕಿಲ್ಲಾದ ಮೇನ್ ಎಂಟ್ರೆನ್ಸ್. ಇಲ್ಲಿ ಯಾವುದೇ ರೀತಿ ಎಂಟ್ರಿ ಫೀಸ್ ಇಲ್ಲ, ಆರಾಮಾಗಿ ಬಂದು ಒಳಗಡೆ ಹೋಗ್ಬೋದು. ಇನ್ನ ಇಲ್ಲಿ ಒಳಗಡೆ ಬಂದಂಗೆ ನಿಮ್ಗೆ ಗೋವಾ ಮತ್ತೆ ಕೇರಳದಲ್ಲಿ ನೋಡಿರೋ ಹಂಗೆ ಕಲರ್ಫುಲ್ ಆಗಿರೋಂತ ಬಿಲ್ಡಿಂಗ್ಸ್ ಕೂಡ ನೋಡ್ಬೋದು. ಇನ್ನ ಇದರಲ್ಲೇ ಒಂದ್ ಸೆಕ್ಷನ್ ಅನ್ನ ಗೌರ್ಮೆಂಟ್ ಪೋಸ್ಟ್ ಆಫೀಸ್ ಆಗಿ ಕೂಡ ಯೂಸ್ ಮಾಡ್ಕೋತಾ ಇದೆ. ಇನ್ನ ಹೀಗೆ ಮುಂದೆ ಸಾಗಿದ್ರೆ ನೀವ್ ಈ ತರ ಸ್ಟೆಪ್ಸ್ ನೋಡ್ಬೋದು. ಇಲ್ಲಿಂದ ಈಗ ಮೇಲ್ ಹತ್ತೋಣ, ಒಳಗೆ ಹೆಂಗಿದೆ ಅಂತ ಕಾಣಿಸ್ತೀನಿ. ಇನ್ನ ಈಗ ನೀವು ನನ್ನ ಹಿಂದ್ಗಡೆ ನೋಡ್ತಾ ಇದ್ದೀರಾ, ತುಂಬಾನೇ ದೊಡ್ಡದಾಗಿರೋಂತ ರಹಸ್ಯವಾದ ಗುಹೆ ಇದೆ. ಈ ಗುಹೆ ಇಲ್ಲಿಂದ ಹೋಗಿ ನೋಡಿ ಅಲ್ಲಿಂದ ಹೊರಗೆ ಬರುತ್ತೆ. ಇನ್ನ ಇಲ್ಲಿಂದೆಲ್ಲ ಮುಂದ್ಗಡೆ ಕೂಡ ಕನೆಕ್ಟಿವಿಟಿ ಕೂಡ ಇದೆ ಇದರಲ್ಲಿ. ಇನ್ನ ನಾನು ಈ ಗುಹೆ ಒಳಗಡೆ ಹೋಗ್ತಾ ಇದ್ದೀನಿ. ಸಿಕ್ಕಾಪಟ್ಟೆ ದೊಡ್ಡ ದೊಡ್ಡ ಸ್ಟೆಪ್ಸ್ ಇದೆ. ಹೇಳ್ತಾ ಇದ್ದಾರೆ ಜನ ಹೀಗೆ ಒಳಗಡೆ ತುಂಬಾ ಅಂದ್ರೆ ತುಂಬಾ ಒಳಗಡೆ ಇದೆ. ಒಳಗಡೆ ತುಂಬಾನೇ ಶೆಕೆ ಆಗುತ್ತೆ. ಅಷ್ಟೇ ಅಲ್ದ ಇಲ್ಲಿ ಒಳಗಡೆ ತುಂಬಾ ಕತ್ಲೆ ಕೂಡ ಇದೆ. ಉಸಿರಾಡ್ಲಿಕ್ಕೆ ಕೂಡ ಕಷ್ಟ ಆಗತ್ತೆ. ಫುಲ್ ಒಳಗಡೆ ಬಂದಿದ್ದೀನಿ ಟಾರ್ಚ್ ಹಚ್ಕೊಂಡು. ನೋಡ್ತಾ ಇರ್ಬೋದು. ಇದ್ರ ಮುಂದ್ಗಡೆ ಹೋಗಿದ್ದೆ, ಮತ್ತಿಲ್ಲಿ ಏನು ಇಲ್ಲ, ಕಣ್ಣೆ ಕಾಣಿಸ್ತಿಲ್ಲ. ವಾಪಸ್ ಹೋಗ್ತೀನಿ ನಾನೀಗ. ಹಿಂದ್ಗಡೆ ಇದ್ದ ಆಂಟಿ ಹೆದರಿಕೆ ಆಗ್ತಾ ಉಂಟಂತ ಹೇಳ್ತಾ ಇದ್ದಾರೆ. ಜೊತೆ ಹುಡುಗ ಕೂಗಾಡ್ತಾ ಇದ್ದಾನೆ. ನಾವು ಒಂದು ಕೆಲಸ ಮಾಡುವ, ಈ ಕಡೆಯಿಂದ ಹೊರಗಡೆ ಬರ್ಬೋದು, ಹೋಗುವ. ಇನ್ನ ಹೀಗೆ ಸ್ಟೆಪ್ಸ್ ಇದೆ. ಸ್ಟೆಪ್ಸ್ ಹತ್ಕೊಂಡು ನಾವು ಮೇಲ್ಗಡೆ ಹೋಗ್ಬೋದು. ಇನ್ನ ಸ್ಟೆಪ್ಸ್ ಹತ್ಕೊಂಡು ಮೇಲ್ಗಡೆ ಬಂದ್ಮೇಲೆ ಈ ತರ ಕಲ್ಲಿನ ಮತ್ತೆ ಸ್ಟೆಪ್ಸ್ ಇದೆ. ಅದ್ರ ಮೇಲ್ಗಡೆ ಇಲ್ಲಿ ಫುಲ್ ಕಿಲ್ಲ ಇದೆ. ಸುತ್ತಲೂ ತುಂಬಾನೇ ಅಂದ್ರೆ ತುಂಬಾನೇ ಚೆನ್ನಾಗಿದೆ. ಅವಾಗ ಕಾಣಿಸಿದ್ನಲ್ಲ ಆ ಕಲರ್ಫುಲ್ ಬಿಲ್ಡಿಂಗ್ಸ್ ಕೂಡ ಅಲ್ಲಿದೆ. ಟಾಪ್ ಇಂದ ಹೀಗೆ ಕಾಣುತ್ತೆ. ಆಗ ಕಾಣಿಸಿದ್ನಲ್ಲ ದಮನ್ ಗಂಗಾ ರಿವರ್ ಇದೆ, ಇಲ್ಲೇ ಇದೆ, ಇಲ್ಲೇ ಹರಿತಾ ಇದೆ. ಇಲ್ಲಿಂದ ಹಿಂಗೆ ಸ್ಟ್ರೇಟ್ ಹೋಗಿ ಅರಬ್ಬಿ ಸಮುದ್ರ ಸೇರುತ್ತೆ. ಇನ್ನು ಸುತ್ತಲೂ ನೋಡ್ತಾ ಇರಬಹುದು ಫೋರ್ಟ್ ಮೇಲ್ಗಡೆಯಿಂದ ಈ ತರ ಕಾಣುತ್ತೆ. ಇನ್ನ ನೀವೇನಿಗೆ ನನ್ನ ಹಿಂದ್ಗಡೆ ಈ ತರ ಸಣ್ಣ ಸಣ್ಣದ ಗ್ಯಾಪ್ ಅನ್ನು ನೋಡ್ತಾ ಇದ್ದೀರಾ. ಇಲ್ಲಿಂದ ಸೈನಿಕರು ಆ ಕಡೆ ಇರೋ ಪ್ರದೇಶದಲ್ಲಿ ಯಾರು ಆಕ್ರಮಣ ಮಾಡ್ಕೊ ಬಂದ್ರೆ ಅವಾಗ ತಮ್ಮ ಈ ಕೋಟೆಯನ್ನು ರಕ್ಷಿಸ್ಕೊಳ್ಳಿಕ್ಕೆ ಇಲ್ಲಿಂದ ಅಬ್ಸರ್ವ್ ಮಾಡ್ತಿದ್ರು. ಅದಕ್ಕೆ ಈ ಪ್ಲೇಸ್ ಹೆಲ್ಪ್ ಆಗ್ತಿತ್ತು. ಇನ್ನ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ್ದು 1947ರಲ್ಲಿ. ಇನ್ನ ದಮನ್ ಮತ್ತೆ ಡಿಯು ಇನ್ನ ಪೋರ್ಚುಗೀಸ್ ಅವರ ವಶದಲ್ಲಿತ್ತು. ಸೊ ಇದು 1961ರಲ್ಲಿ ಇದನ್ನ ಭಾರತ ತಮ್ಮ ಕೈವಶ ಮಾಡ್ಕೊಳ್ಳುತ್ತೆ. ಅದಕ್ಕೋಸ್ಕರ ಹಾಗಾಗಿ ದಮನ್ ಮತ್ತೆ ಡಿಯು ಭಾರತದ ಕೇಂದ್ರಾಡಳಿತ ಪ್ರದೇಶವಾಗಿ ಉಳ್ಕೊಂಡಿರುತ್ತೆ. ಇನ್ನ ಇಂತ ಒಳ್ಳೆ ಹಿಸ್ಟ್ರಿ ಇರುವಂತದ ಪ್ಲೇಸ್ ಅಲ್ಲಿ ಜನರು ಇಲ್ಲಿ ನೀವು ನೋಡ್ಬೋದು ಬಾಟಲ್ ಗೀಟಲ್ ಎಲ್ಲ ಕಟ್ ಆಗಿದೆ. ಇಲ್ಲಿ ಬರೀ ಜನರು ಎಣ್ಣೆ ಪಾರ್ಟಿ ಯೂಸ್ ಮಾಡ್ಕೋತಾ ಇದ್ದಾರೆ. ಬರೀ ವೆಪರ್ಸ್, ಸ್ನಾಕ್ಸ್, ಪ್ಲಾಸ್ಟಿಕ್ಸ್ ಎಲ್ಲ ಯೂಸ್ ಮಾಡ್ತಾ ಇದ್ದಾರೆ. ಈ ರೀತಿ ಮಾಡಿ ನಮ್ಮ ಪ್ರಾಪರ್ಟಿನ, ದೇಶದ ಪ್ರಾಪರ್ಟಿಯನ್ನ ನಾವೇ ಹಾಳು ಮಾಡ್ಕೊಳ್ತಾ ಇದೀವಿ. ಇದು ಒಳ್ಳೇದಲ್ಲ. ಎಲ್ಲರೂ ಅರ್ತ್ಕೋಬೇಕು ಇದ್ರ ಬಗ್ಗೆ. ಇದು ಹಾಳಾದ್ರೆ ನಮ್ದೇ ಪ್ರಾಪರ್ಟಿ, ನಾವು ಹಾಳು ಮಾಡ್ಕೋಬಾರದು ಅಂತ ಹೇಳಿ. ಇನ್ನ ಮರುಭೂಮಿಯಲ್ಲಿ ಬೆಳೆಯುವಂತ ಗಿಡ ಕೂಡ ಈ ಫೋಟೋಲಿ ಬೆಳ್ಕೊಂಡಿದೆ. ಇದ್ರ ಹೆಸರು ಏನಂತ ಗೊತ್ತಿದ್ರೆ ಯಾರು ಕಮೆಂಟ್ ಮಾಡಿ. ಹಿಂದ್ಗಡೆ ನೋಡ್ತಾ ಇದ್ದೀರಾ, ಅದ್ ನೋಡ್ಲಿಕ್ಕೆ ನಾಯಿ ಗುಡ್ ತರನೇ ಇದೆ. ಇನ್ನ ಪೋರ್ಚುಗೀಸರು ಆ ಟೈಮಲ್ಲಿ ನಾಯಿ ಏನಾದ್ರು ಸಾಕ್ತಿದ್ರ ಗೊತ್ತಿಲ್ಲ. ಹತ್ರ ಹೋಗ ನೋಡೋಣ. ಓಹೋ ಸಾರಿ, ಇದು ಗುಹೆ ಒಳಗಡೆ ಹೋಗ್ಲಿಕ್ಕೆ ಇರುವಂತದ್ದು ಎಂಟ್ರೆನ್ಸ್. ಇನ್ನ ಇಲ್ಲೇ ಒಳಗಡೆ ತಲೆ ಬಾಗ್ಸ್ಕೊಂಡು ಒಳಗಡೆ ಹೋಗುವ. ತುಂಬಾ ಅಂದ್ರೆ ತುಂಬಾ, ಇದನ್ನು ಅಷ್ಟೇ ತುಂಬಾ ಕೆಳಗೆ ಮೆಟ್ಲುಗಳಿದೆ ನೋಡ್ಬೋದು. ಇನ್ನ ಇದ್ರ ಒಳಗಡೆ ಹೊರಟಿದ್ದೀನಿ. ತುಂಬಾನೇ ದೊಡ್ಡಿದೆ, ಮೆಟ್ಲು ಕೂಡ ತುಂಬಾ ಇದೆ.
ನನ್ನ ನೆರಳೆ ನನಗೆ ದೆವ್ವ ತರ ಕಾಣಿಸ್ತಾ ಇದೆ ಗುಹೆ ಒಳಗಡೆ ಬರ್ತಾ ಇದ್ದಂಗೆ. ಇಲ್ಲೇನೋ ಬಲ್ಬ್ ಲೈಟಿಂಗ್ ಸಿಸ್ಟಮ್ ಇದೆ, ಮೋಸ್ಟ್ಲಿ ರಾತ್ರಿ ಲೈಟ್ ಕೂಡ ಆನ್ ಮಾಡ್ಬೋದು. ನೀವು ನೋಡ್ತಾ ಇದ್ದೀರಾ? ಓಕೆ, ಇಲ್ಲಿಂದ ಇದು ಕ್ಲೋಸ್ ಆಗತ್ತೆ. ಇನ್ನ ಇಲ್ಲಿ ಬೇಕಾದ್ರೆ ಮತ್ತೆ ಕೆಳಗೆ ನಡಿಬೋದು. ಎಷ್ಟು ದೂರ ನಡಿಬೋದು ಗೊತ್ತಿಲ್ಲ, ಸಿಕ್ಕಾಪಟ್ಟಿ ಡೇಂಜರ್ ಇದೆ. ಇಲ್ಲಿ ನಮಗೆ ಉಸಿರಾಡ್ಲಿಕ್ಕೆ ಅನುಕೂಲ ಆಗಲಿ ಅಂತ ಹೇಳಿ ಏರ್ ವೆಂಟಿಲೇಷನ್ ಆಗ್ಲಿಕ್ಕೆ ಈ ತರ ಮಾಡಿದ್ದಾರೆ. ಒಳಗಡೆ ತುಂಬಾನೇ ಕೆಟ್ಟ ಸ್ಮೆಲ್ ಇದೆ, ಸಾಕು ಅನ್ಸತ್ತೆ ನಡೆಯೋದು. ಯಾಕಂದ್ರೆ ತುಂಬಾ ಒಳಗಡೆ ಬಂದಿದ್ದೀನಿ. ಇನ್ನ ಇಲ್ಲಿ ಸಿಕ್ಕಾಪಟ್ಟಿ ಕಲ್ಲೆಲ್ಲ ಇದೆ, ಒಳಗಡೆ ನಡೀಲಿಕ್ಕೂ ಆಗ್ತಾ ಇಲ್ಲ. ಇನ್ನ ಈ ಗುಹೆ ನೋಡಿ ಈ ತರ ಡೆಪ್ತ್ ಇದೆ, ಸ್ಟೆಪ್ಸ್ ಇದೆ ಅಂತ ಹೇಳಿ ಹತ್ತಬಹುದು, ಆದ್ರೆ ತುಂಬಾನೇ ಕೇರ್ಫುಲ್ ಆಗಿ ಹತ್ಬೇಕು. ಸಿಕ್ಕಾಪಟ್ಟಿ ಡೌನ್ ಇದೆ ಕೆಳಗಡೆ, ನೀವು ನೋಡ್ತಾ ಇರ್ಬೋದು. ಇನ್ನ ನಾ ಹೇಳಿದ ಸೀನ್ ಇತ್ತಲ್ವಾ, ಅದು ಬಾಹುಬಲಿ ಫಿಲ್ಮ್ ಅಲ್ಲಿ ಪ್ರಭಾಸ್ ಹೀರೋಯಿನ್ ಇಂಪ್ರೆಸ್ ಮಾಡ್ಲಿಕ್ಕೆ ಮಾಡಿದ್ದ, ನೆನಪಿದೆನಾ? ಬೇರೆಯವ್ರು ಆಕ್ರಮಣ ಮಾಡ್ಕೊ ಬಂದಾಗ ಸಡನ್ ಆಗಿ ನೀರು ಬಿಟ್ಟಿದ್ದ ಡ್ಯಾಮಿಂದ, ಅದೇ ಪರ್ಪಸ್ಸಿಗೋಸ್ಕರ ಈ ತರ ಕೆನಲ್ ಮಾಡಿದ್ದಾರೆ. ಇನ್ನ ಆ ಸೀನ್ ನೋಡಿನೇ ಇಷ್ಟ ಆಗಿನೇ ಅನುಷ್ಕಾ ಆ ಫಿಲ್ಮ್ ಅಲ್ಲಿ ಪ್ರಭಾಸಿಗೆ ಬೀಳ್ತಾಳೆ. ಇನ್ನ ಈ ಫೋರ್ಟ್ ಯೂತ್ ಗಳಿಗೆ ಯಾಕೆ ಸ್ಪೆಷಲ್ ಅಂದ್ರೆ, ನೋಡಿ ನಾನು ಹಿಂದ್ಗಡೆ ಕಾಣಿಸ್ತಾ ಇದ್ದೀನಿ, ಫೋರ್ಟೆಜಾ ಅನ್ನೋದು ಬಾರ್ ಅಂಡ್ ರೆಸ್ಟೋರೆಂಟ್ ಇದೆ. ಇಲ್ಲಿ ಬಂದ್ರೆ ಮಸ್ತ್ ಆಗಿ ಡ್ರಿಂಕ್ಸ್ ಮಾಡಿ ಎಂಜಾಯ್ ಮಾಡ್ತಾ ಫೋರ್ಟ್ ಅನ್ನ ನೋಡ್ಬೋದು. ಆಗಿಂದ ಈ ಫೋರ್ಟ್ ನೋಡ್ತಾನೆ ಇದ್ದೀನಿ, ತುಂಬಾ ಅಂದ್ರೆ ತುಂಬಾ ದೊಡ್ಡದಾಗಿದೆ, ಮುಗಿತಾನೆ ಇಲ್ಲ. ಇದು ಮುಗಿಯಂಗೂ ಕಾಣಿಸ್ತಾ ಇಲ್ಲ, ಸಿಕ್ಕಾಪಟ್ಟಿ ದೊಡ್ಡಿದೆ. ಫ್ಯಾಮಿಲಿ ಕರ್ಕೊ ಬಂದ್ರೆ ಮಿನಿಮಮ್ 3 ರಿಂದ 4 ತಾಸು ಕುತ್ಕೊಂಡು ಆರಾಮಾಗಿ ಎಂಜಾಯ್ಮೆಂಟ್ ಮಾಡ್ಕೊಂಡು ಹೊರಗಡೆಯಿಂದ ಊಟ ತಿಂಡಿ ತಗೊಬಂದು ತಿನ್ಬೋದು. ಇಲ್ಲದೆ ಇದ್ರೆ ರೆಸ್ಟೋರೆಂಟ್ ಒಳಗಡೆ ಕೂಡ ತಿಂದು ನಾವು ಆರಾಮ್ ಹಾಕೊಂಡು ಟೈಮನ್ನು ಸ್ಪೆಂಡ್ ಮಾಡ್ಬೋದು ಫ್ಯಾಮಿಲಿ ಜೊತೆಗೆ. ಫೋರ್ಟ್ ಒಳಗಡೆ ಸಣ್ಣದಾದ ನೀರಿನ ಕಾರಂಜಿ ಕೂಡ ಮಾಡಿದ್ದಾರೆ, ಜೊತೆಗೆ ಕಪ್ ಕಲರ್ ಒಂದು ಮಿನಿನ ಸ್ಟ್ಯಾಚು ನೋಡ್ಬೋದು. ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ ಇಂದ ಫಂಕ್ಷನ್ ಇತ್ತು, ಅದಕ್ಕೆ ತುಂಬಾನೇ ಮಿನಿಸ್ಟರ್ಸ್ಗಳು ಬಂದಿದ್ರು. ಅವ್ರಿಗೆ ಸೆಕ್ಯೂರಿಟಿ ಕೊಡ್ಲಿಕ್ಕಂತಾನೆ ಈ ಪೊಲೀಸ್ ಅರೇಂಜ್ಮೆಂಟ್ ಎಲ್ಲ ಮಾಡಲಾಗಿತ್ತು. ಇನ್ನ ಇದು ಫೋರ್ಟ್ ಒಳಗಡೆ ನಡೆದಂತ ಫಂಕ್ಷನ್. ಇನ್ನ ಇಲ್ಲಿ ನೀವು ನನ್ನ ಹಿಂದ್ಗಡೆ ಚರ್ಚ್ ಕೂಡ ನೋಡ್ಬೋದು. ಇದು ತುಂಬಾನೇ ಹಳೇದಾಗಿದೆ ಮತ್ತೆ ಡ್ಯಾಮೇಜ್ ಕೂಡ ಆಗಿದೆ. ಇದು ರಿನೋವೇಟ್ ಮಾಡುವಂತದ್ದು ಪರಿಸ್ಥಿತಿಗೆ ಬಂದ್ಬಿಟ್ಟಿದೆ. ಈ ಚರ್ಚ್ ಸುಮಾರು 400 ವರ್ಷಗಳಷ್ಟು ಹಳೆಯ ಇತಿಹಾಸ ಹೊಂದಿರುವಂತ ಚರ್ಚ್ ಆಗಿದೆ. ಇದುವೇ ಚರ್ಚ್ ಆಫ್ ಬೋನ್ ಜೀಸಸ್. ಈ ಚರ್ಚ್ ಕ್ರಿಸ್ತ ಶಕ 1603ರಲ್ಲಿ ಪೋರ್ಚುಗೀಸರ ಕಾಲದಲ್ಲಿ ನಿರ್ಮಿಸಲಾಗಿದೆ. ಇದನ್ನು ಹೋಲಿ ನೇಮ್ ಚರ್ಚ್ ಹಾಗೂ ಸೆಂಟ್ ಕ್ಯಾಥೆಡ್ರಲ್ ಎಂದು ಕರೆಯುತ್ತಾರೆ. ಇಲ್ಲಿ ಪೋರ್ಚುಗಲ್ ಅವರ ವಾಸ್ತುಶಿಲ್ಪವನ್ನು ನೋಡಬಹುದಾಗಿದೆ. ದಮನಲ್ಲಿ ಬಂದು ಗೋವಾ ಹಾಗೂ ವ್ಯೂವಲ್ಲಿ ಫೋಟೋಶೂಟ್ ಮಾಡಲಿಕ್ಕೆ ಈ ಪ್ಲೇಸ್ ಅಂತೂ ಜಬರ್ದಸ್ತ್ ಆಗಿತ್ತು. ಇನ್ನ ನಾಯಿ ಅಂಗಡಿಯಲ್ಲಿ ಕೋಲ್ಡ್ ಇಲ್ಲ ಸಾಫ್ಟ್ ಡ್ರಿಂಕ್ ಸಿಗತ್ತೆ ಅಂತ ಕೇಳ್ಕೊಂಡ್ ಬಂದೆ, ಬಟ್ ಅದು ಎರಡು ಸಿಕ್ಕಿಲ್ಲ. ಅಂಗಡಿಯಲ್ಲಿ ಏನು ಸಿಗ್ಲಿಲ್ಲ, ಬಟ್ ಇಲ್ಲಿ ಬಂದು ಹಸಿ ತಗೊಂಡೆ. ಅಲ್ಲಿ ನೋಡೊಬ್ಬ ಸಣ್ಣ ಹುಡುಗ ಏನೋ ಗಣೇಶನೊಂದು ಆರ್ಟ್ ಮಾಡಿಟ್ಟಿದ್ದಾನೆ. ಇನ್ನ ರೋಡ್ ಸೈಡ್ಗೆ ಈ ತರ ಸುಂದರವಾದಂತ ಆರ್ಟ್ ಮಾಡಿಟ್ಟಿದ್ದಾರೆ, ನೀವು ನೋಡ್ಬೋದು. ಇನ್ನ ಇಲ್ಲೊಂದು ತೋಪ್ ಕೂಡ ಇದೆ, ಯಾರು ಬಂದ್ರೆ ಯುದ್ಧ ಮಾಡ್ಲಿಕ್ಕೆ ರೆಡಿಯಾಗಿ ನಿಂತಿದೆ. 1961 ನಲ್ಲಿ ಪೋರ್ಚುಗಲ್ ಇಂದ ಸ್ವತಂತ್ರ ಸಿಕ್ತು ಅನ್ನೋ ನೆನಪಿಗೋಸ್ಕರ ಈ ಒಂದು ಸ್ಟ್ಯಾಚು ಮಾಡಿಟ್ಟಿದ್ದಾರೆ. ನನ್ನ ಹಿಂದ್ಗಡೆ ನೀವು ನೋಡ್ಬೋದು. ಇನ್ನ ನನ್ನ ಹಿಂದ್ಗಡೆ ನೀವೇನ್ ನೋಡ್ತಾ ಇದ್ದೀರಾ, ಇದು ದಮನಿನ್ ಕೋರ್ಟ್. ಇದು ಈ ಫೋರ್ಟ್ ಒಳಗಡೆನೆ ಈ ಕೋರ್ಟ್ ಸಿಸ್ಟಮ್ ಬರುತ್ತೆ. ನೋಡ್ತಾ ಇರೋಂಥದ್ದು ಇದು ಎಕ್ಸಿಟ್ ಗೇಟ್. ಅವಾಗೇನ್ ನೋಡಿದ್ರಿ ಅದು ಇನ್ ಆಗಿದ್ದು, ಇನ್ನ ಔಟ್ ಆಗ್ಲಿಕ್ಕೆ ಈ ಗೇಟ್ ಇದೆ. ಇನ್ನ ಫೋರ್ಟ್ ಆ ಕಡೆ ಸಮುದ್ರ ತೀರ ಕೂಡ ಇದೆ. ಈಗ ನೀವು ಸುಮಾರಷ್ಟು ಮೀನುಗಾರರದ್ದು ಬೋಟ್ ಕೂಡ ನೋಡ್ಬೋದು. ಈಗ ನೀವು ನೋಡ್ತಾ ಇರೋದು ದಮನ್ ಪೊಲೀಸ್ನವರದು ಕೋಸ್ಟಲ್ ಅವರದ್ದು ಆಫೀಸ್. ಆಮೇಲೆ ಅದ್ರ ಹಿಂದ್ಗಡೆ ದಮನ್ ಪೊಲೀಸ್ನವರದು ಬೋಟ್ ಇದೆ. ಹಿಂಗೆ ಸುತ್ತಲೂ ನೋಡಿದ್ರೆ ಎಲ್ಲಾ ಕಡೆನೂ ಸಮುದ್ರದ ನೀರಿದೆ, ಜೊತೆಗೆ ಬೋಟ್ ಕೂಡ ನೀವು ಇಲ್ಲಿ ನೋಡ್ಬೋದು. ಇಲ್ಲಿ ನೋಡಿ ವೆಹಿಕಲ್ ಮೂವ್ಮೆಂಟ್ ಮಾಡಿ ಹೇಗೆ ಎಂಜಿನ್ ಇರುತ್ತೆ, ಹಾಗೆ ಬೋಟ್ ಮೂವ್ಮೆಂಟ್ ಮಾಡಿ ಈ ತರ ದೊಡ್ಡದಾಗಿ ಇಂಪೆಲರ್ಸ್ ಇರುತ್ತೆ. ಇದು ಫಾಸ್ಟ್ ಆಗಿ ತಿರ್ಗೋದ್ರಿಂದ ಬೋಟ್ ಅನ್ನ ನಾವು ರಿವರ್ಸ್ ಫಾರ್ವರ್ಡ್ ಲೆಫ್ಟ್ ರೈಟ್ ಎಲ್ಲಾನು ಮೂವ್ಮೆಂಟ್ ಅನ್ನ ಮಾಡ್ಬೋದು. ಇಲ್ಲ ಡೋರೇನಿದೆ ಎಷ್ಟು ಗಟ್ಟಿ ಇದೆ ಅಂತ ಹೇಳಿದ್ರೆ, ಥಿಕ್ನೆಸ್ ನೋಡಿ ಎಷ್ಟು ದಪ್ಪಿದೆ. ನಾವು ಲಾಕ್ ಮಾಡ್ಲಿಕ್ಕೆ ಈ ತರ ಇಷ್ಟು ದೊಡ್ಡದಿದೆ ಲಾಕ್ ಮಾಡೋಂಥದ್ದು. ಇನ್ನ ಇಲ್ಲೇನೋ ಬೂಲ್ ಬುಲ್ಲಯ್ಯ ಫೋರ್ಟ್ ಮೇಸ್ ಅಂತ ಬರ್ದಿದ್ದಾರೆ, ಒಳಗೆ ಹೋಗಿ ನೋಡುವ ಹೇಗಿದೆ ಅಂತ. ಇಲ್ಲಿ ಏನಿಲ್ಲ, ಗಿಡಗಳ ರಾಶಿ ಇದೆ. ಈ ಕಡೆಯಿಂದ ಹೋದ್ರೆ ಹೀಗೆ, ಇನ್ನ ಈ ಕಡೆಯಿಂದ ಬೇಕಾದ್ರೆ ಈ ಕಡೆಯಿಂದ ಹೋಗ್ಬೋದು, ಈ ಕಡೆಯಿಂದ ಬೇಕಾದ್ರೆ ಈ ಕಡೆಯಿಂದ ಹೋಗಿ ಹಿಂಗ್ ಬೇಕಾದ್ರೆ ಎಕ್ಸಿಟ್ ಆಗ್ಬೋದು. ಇದೆ ಬೂಲ್ ಬುಲ್ಲಯ್ಯ ಮಾಡಿ. ಇನ್ನ ಈ ಮರ ನೋಡಿದ್ರೆ ಪೋರ್ಚುಗೀಸ್ರೆ ಅವ್ರ ಟೈಮಲ್ಲಿ ಬೀಜ ನೆಟ್ಟಿ ಆದ್ಮೇಲೆ ಈ ಮರ ಇಷ್ಟು ದೊಡ್ಡಾಗಿದೆ ಅಂತ ಅನ್ಸುತ್ತೆ, ಅಷ್ಟು ದೊಡ್ಡಿದೆ ಈ ಮರ. ಇನ್ನ ನೀವು ನನ್ನ ಹಿಂದ್ಗಡೆ ನೋಡ್ತಾ ಇದ್ರೆ ಲೈಟ್ ಹೌಸ್. ಇನ್ನ ಇದ್ರ ಎಕ್ಸಾಕ್ಟ್ ಅಪೋಸಿಟ್ ಅಲ್ಲಿ ಭಾರತದ ತ್ರಿವರ್ಣ ಧ್ವಜ ಇದೆ, ಇದಕ್ಕೊಂದು ಸೆಲ್ಯೂಟ್ ಹೊಡಿವ. ನನ್ನ ಹಿಂದ್ಗಡೆ ನೋಡ್ತಾ ಇರೋದು ಗಂಗಾ ದಮನ್ ರಿವರ್. ಅದು ಹೀಗೆ ಸ್ಟ್ರೇಟ್ ಆಗಿ ಹೊರ್ಕೊ ಬಂದು ನೆಕ್ಸ್ಟ್ ಇಲ್ಲಿ ನೀವು ಇಲ್ಲಿ ನೋಡ್ತಾ ಇದ್ದೀರಾ, ಇದು ಅರಬ್ಬಿ ಸಮುದ್ರ, ಇಲ್ಲಿ ಅದು ಬಂದು ಸೇರತ್ತೆ. ಇನ್ನ ಈ ಲೈಟ್ ಹೌಸ್ ಒಳಗಡೆ ಬಿಡ್ತಾರೆ ಅಂತ ಹೇಳಿದ್ರು, ಅದಕ್ಕೋಸ್ಕರ ನಾನು ಹತ್ರ ಬಂದು ನೋಡುವ ಅಂತ ನೋಡ್ತೀನಿ. ನೋಡಿದ್ರೆ ಗೇಟಿಗೆ ಲಾಕ್ ಹಾಕಿದ್ದಾರೆ, ಸೊ ಒಳಗೆ ಹೋಗ್ಲಿಕ್ಕೂ ಆಗ್ತಿಲ್ಲ, ಮೇಲ್ಗಡೆ ಹೋಗಿ ನಿಮ್ಗೆಲ್ಲ ವ್ಯೂ ಕೂಡ ಕಾಣಿಸ್ಲಿಕ್ಕೂ ಆಗ್ತಾ ಇಲ್ಲ. ಇನ್ನ ಸೈಡಿಗೆ ನೀವು ಬೀಚ್ ವ್ಯೂನ ಈ ತರ ಎಂಜಾಯ್ ಮಾಡ್ಬೋದು, ತುಂಬಾನೇ ಚೆನ್ನಾಗಿದೆ ನೋಡ್ಲಿಕ್ಕೆ. ಈ ಕಿಲ್ಲಾ ಒಳಗಡೆ ನೀವು ಗಾರ್ಡನ್ ಕೂಡ ನೋಡ್ಬೋದು. ಇನ್ನ ಈ ಕಿಲ್ಲಾದ ಸ್ಪೆಷಾಲಿಟಿ ಏನಂತ ಹೇಳಿದ್ರೆ, ಇಲ್ಲಿ ಹಾಸ್ಪಿಟಲ್ ಇದೆ, ಪೊಲೀಸ್ ಸ್ಟೇಷನ್ ಇದೆ, ಕೋರ್ಟ್ ಇದೆ, ಚರ್ಚ್ ಇದೆ, ದೇವಸ್ಥಾನ ಇದೆ, ಪೋಸ್ಟ್ ಆಫೀಸ್ ಕೂಡ ಇದೆ.
ಇವೆಲ್ಲನೂ ಪೋರ್ಚುಗೀಸ್ ಟೈಮಲ್ಲಿ ಮಾಡಿರೋಂಥ ಬಿಲ್ಡಿಂಗ್ ಅನ್ನ ನಮ್ಮ ಗೌರ್ಮೆಂಟ್ ಯುಟಿಲೈಸ್ ಮಾಡ್ಕೋತಾ ಇದ್ದಾರೆ. ಇನ್ನ ಈ ಕಿಲ್ಲಾ ಒಳಗಡೆ ಬರ್ಲಿಕ್ಕೆ ಯಾವುದೇ ರೀತಿ ಟೈಮಿಂಗ್ಸ್ ಇಲ್ಲ, ಯಾಕಂದ್ರೆ ಅಲ್ಲಿ ಮೇನ್ ರೋಡ್ ಇದೆ, ಒಂದ್ ಕಡೆಯಿಂದ ಇನ್ನೊಂದೂರಿಗೆ ಕನೆಕ್ಟಿವಿಟಿ ಆಗ್ಲಿಕ್ಕೆ ಅಲ್ಲಿ ಮೇನ್ ರೋಡ್ ಇರೋದ್ರಿಂದ ನೀವು ಯಾವುದೇ ಟೈಮಿಗೂ ಬರ್ಬೋದು, ಮತ್ತೆ ಯಾವುದೇ ರೀತಿ ಅಮೌಂಟ್ ಕೂಡ ಚಾರ್ಜಸ್ ಕೂಡ ಇಲ್ಲ, ಫ್ರೀ ಆಗಿ ಬಂದು ಫ್ಯಾಮಿಲಿ ಜೊತೆಗೆ ನಾವು ಟೈಮ್ ಅನ್ನು ಸ್ಪೆಂಡ್ ಮಾಡ್ಬೋದು. ಇನ್ನ ನೀವು ನನ್ನ ಹಿಂದ್ಗಡೆ ನೋಡ್ತಾ ಇದ್ದೀರಾ, ಅದು ನೇವಲ್ ಬೇಸಿಂದ ರೇಡಾರ್ ಸಿಸ್ಟಮ್, ಅದನ್ನು ಕೂಡ ಇಲ್ಲೇ ಮೌಂಟ್ ಮಾಡಿದ್ದಾರೆ. ಈ ಜನರಿಗಂತೂ ಬುದ್ಧಿ ಇಲ್ಲ, ಸಿಕ್ಕದಲ್ಲಿ ಪ್ಲಾಸ್ಟಿಕ್ ಎಲ್ಲ ಬಾಟಲ್ಸ್, ಇನ್ನ ಮತ್ತೊಂದು ಮಗದೊಂದು ಅಂತೇಳಿ ಎಲ್ಲ ಹೊತ್ತಕ್ಕೆ ರೆಡಿ ಮಾಡಿದ್ದಾರೆ. ಈಗ ಇಲ್ಲಿ ನೋಡ್ಬೋದು, ಇಲ್ಲಿ ಒಳಗಡೆ ಆದ್ರೂ ಅಷ್ಟೇ ಫುಲ್ ಎಲ್ಲ ಪ್ಲಾಸ್ಟಿಕ್ ಎಲ್ಲ ಹಾಕಿ ತುಂಬಾನೇ ರೆಡಿ ಮಾಡಿ ಗಬ್ಬಿಸಿಟ್ಟಿದ್ದಾರೆ. ಇನ್ನ ಇಲ್ಲಿ ನಡಿಬೇಕಾದ್ರೆ ನೀವು ದಯವಿಟ್ಟು ಸೇಫ್ ಆಗಿ ನಡೀರಿ, ಯಾಕಂದ್ರೆ ಕಿಲ್ಲಾ ಮೇಲ್ಗಡೆ ನಡಿಬೇಕಾದ್ರೆ ಸೈಡಿಗೆ ಬಿಡಬಾರ್ದು ಅಂತ ಯಾವುದೇ ರೀತಿ ಪ್ರೊಟೆಕ್ಷನ್ ಇಲ್ಲ. ನೀವು ನೋಡ್ಬೋದು ಕಾಂಕ್ರೀಟ್ ಅಲ್ಲಿವರೆಗೆ ಅಷ್ಟೇ ಇದೆ, ಬಿದ್ದು ಕೆಳಗಡೆ ಬಿದ್ದರೆ ಡೈರೆಕ್ಟ್ ಗಾರ್ಡನ್ ಅಲ್ಲೇ ಬಿಡ್ತೀರಾ. ನಾನು ಹಿಂದ್ಗಡೆ ನೋಡ್ಬೋದು ಗೌರ್ಮೆಂಟ್ ಆಫೀಸರ್ಸಿಗೆ ಉಳ್ಕೊಳ್ಳಿಕ್ಕೆ ಕ್ವಾರ್ಟರ್ಸ್ ಫೆಸಿಲಿಟಿ ಕೂಡ ಈ ಕಿಲ್ಲಾದೊಳಗಡೆ ಮಾಡಿದ್ದಾರೆ. ಇನ್ನ ಇದು ದಮನಿಂದ ಗೌರ್ಮೆಂಟ್ ಹಾಸ್ಪಿಟಲ್. ಇದು ಭಾರತೀಯ ಸೇನೆಯ ಹೆಮ್ಮೆಯ T-55 ಯುದ್ಧ ಟ್ಯಾಂಕರ್. ಭಾರತೀಯ ಸೇನೆಯು 1960ರಿಂದ 1980ರ ದಶಕದವರೆಗೆ ಪಾಕಿಸ್ತಾನದ ವಿರುದ್ಧ ನಡೆದ ಯುದ್ಧದಲ್ಲಿ ಈ ಟ್ಯಾಂಕ್ ಅನ್ನು ಬಳಸಿಕೊಳ್ಳಲಾಗಿತ್ತು. ಇನ್ನ ಫೋರ್ಟ್ ಮುಂದೆ ಈ ತರ ಕಲರ್ಫುಲ್ ಆಗಿ ಹಾರ್ತಿರೋ ಕಾರಂಜಿಯನ್ನ ಕೂಡ ನೀವು ನೋಡ್ಬೋದು. ಫೋರ್ಟ್ ಸುತ್ತಲೂ ಕೂಡ ತುಂಬಾನೇ ಚೆನ್ನಾಗಿ ಲೈಟಿಂಗ್ ಅರೇಂಜ್ಮೆಂಟ್ ಅನ್ನ ಮಾಡಿದ್ದಾರೆ, ನೀವು ನೋಡಬಹುದು. ಈ ವಿಡಿಯೋ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್, ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ. ಜೈ ಹಿಂದ್.